चार व्यवस्था है। हमने कल बताया आपको कि जो जहां से निकला वहां लौटना ही है, खाद्य चक्र, फूड चेन। दूसरा हमने केशाकर्षण शक्ति देखी और तीसरी हमने देखा कि चक्रवात का इसमें क्या भूमिका है। ನಿನ್ನೆ ದಿವಸ ಭೂ ಆಳಕ್ಕೆ ಹೋದಂತೆ ಬೆಳೆಗಳ ಬೆಳವಣಿಗೆಗೆ ಎಲ್ಲ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಉಪಲಬ್ಧ ಇವೆ ಅನ್ನುವಂತ ನೈಸರ್ಗಿಕ ಕೃಷಿ ಸಿದ್ಧಾಂತವನ್ನು ನೋಡ್ತಾ ಇದ್ದೀವಿ. ಅದೇ ಸಿದ್ಧಾಂತದಲ್ಲಿ ಆ ಭೂ ಆಳದ ಪೋಷಕಾಂಶಗಳು ಹೇಗೆ ಉಪಲಬ್ಧ ಆಗ್ತವೆ 4 ಚಕ್ರಗಳ ಮೂಲಕ ಅನ್ನುವಂಥದ್ದು ನಾವು ತಿಳ್ಕೊಳ್ಳುವಂಥದ್ದು ಮಾಡ್ತಾ ಇದೀವಿ. ನಾವು ನಿನ್ನೆ ಆಹಾರ ಚಕ್ರ ನೋಡಿದೀವಿ, ಕೇಶಾಕರ್ಷಣ ಶಕ್ತಿ ಚಕ್ರ ನೋಡಿದೀವಿ ಮತ್ತು ಸೈಕ್ಲಾನ್ ಅಂದ್ರೆ ಸುಂಟರ ಗಾಳಿ ಚಕ್ರ, ಈ 3 ಚಕ್ರಗಳ ಬಗ್ಗೆ ಸವಿವರವಾಗಿ ನಿನ್ನೆ ನಾವು ತಿಳ್ಕೊಂಡಿದ್ದೀವಿ ಮತ್ತು ಅವುಗಳ ಮೂಲಕ ಹೇಗೆ ಪೋಷಕಾಂಶಗಳು ನಮ್ಮ ಬೆಳೆಗೆ ನೈಸರ್ಗಿಕವಾಗಿ ಸಿಗ್ತವೆ ಅನ್ನುವಂಥದ್ದು ಸಹ ತಿಳ್ಕೊಂಡಿದ್ದೀವಿ. देशी कीटों की गतिविधियां, द एक्टिविटीज ऑफ द लोकल डेवलपमेंट। अब जब भी केचुआ एक शब्द सामने आता है, शायद आपके मन में वो राक्षस जंतु आज सामने आएगा जिसका नाम विष्णुपीड़ित है। क्योंकि भारत में विष्णुपीड़ित को भी केचुआ कहते हैं, हम कहते हैं, जो गलत है, सही नहीं है, झूठ है। ನಾಲ್ಕು ಕಾರ್ಯಚಟುವಟಿಕೆ ನಮ್ಮ ಭೂಮಿಯಲ್ಲಿ ದೇಸಿ ಎರೆಹುಳುಗಳ ಕಾರ್ಯಚಟುವಟಿಕೆ ಇದೆ, ಅದು 4ನೇ ಚಕ್ರ. ಇಲ್ಲಿ ಎರೆಹುಳು ಅಂದ ತಕ್ಷಣ ನಾವೇನು ತಿಳ್ಕೊಂತೀವಿ, ಈ ನನಗೆ ಕೊಡಮಾಡಲಾಗಿರುವ ಐಸಿನೋಫಿಲಿಡಾ ಅನ್ನುವಂಥದ್ದೇನು ಹುಳು ಇದೆ ಅದನ್ನು ಸಹ ನಾವು ಎರೆಹುಳು ಅಂತಲೇ ಪರಿಗಣಿಸ್ತೀವಿ. ವಾಸ್ತವದಲ್ಲಿ ಅದು ಎರೆಹುಳು ಅಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಗಮನದಲ್ಲಿ ಇರಲಿ. अर्थ माने मिट्टी, मनु, सॉइल, वह माने जंतु। इसका मतलब है जो जंतु मिट्टी खाता है वही केचुआ है। ये विष्णुपीड़िता मिट्टी नहीं खाता, गोबर खाता है। केचुआ कैसे हो सकता है? केचुआ कैसे हो सकता है? ಕನ್ನಡದಲ್ಲಿ ನಾವು ಎರೆ ಹುಳು ಅಂತೀವಿ. ಅರ್ಥ ಅಂದ್ರೆ ಭೂಮಿ, ವರ್ಮ ಅಂದ್ರೆ ಹುಳ. ಯಾವುದು ಭೂಮಿ ಅಥವಾ ಮಣ್ಣನ್ನು ತಿಂತದೆ ಅಂತ ಹುಳ ಅಂತ ಕನ್ನಡದಲ್ಲಿ ನೇರವಾಗಿ ಇದೆ. ಎರೆ ಅಂದ್ರೆ ಮಣ್ಣು, ಎರೆ ಅಂದ್ರೆ ಮಣ್ಣು, ಮಣ್ಣನ್ನು ತಿಂದು ಬದುಕುವಂತ ಜೀವಿಗೆ ನಾವು ಎರೆ ಹುಳು ಅಂತ ಕರಿತೀವಿ. ಆದ್ರೆ ಐಸಿನೋಫಿಲಿಡಾ ಅದು ಮಣ್ಣು ತಿಂದು ಬದುಕುವಂತದ್ದಲ್ಲ, ಸಗಣಿ ತಿಂದು ಬದುಕುವಂತದ್ದು. ಯಾವುದು ಮಣ್ಣು ತಿನ್ನೋದಿಲ್ವೋ ಅದಕ್ಕೆ ನಾವು ಎರೆಹುಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. There are 16 characters of the earthworm is given in the soil science. None of the character is existed in Isonophyllida. अगर केचुआ के 16 लक्षण होते हैं, इसमें से एक भी लक्षण इस खतरनाक राक्षसी इसनोफिलिडा जंतु में नहीं है, तो क्या अधिकार है आपको उसको केचुआ कहें? और अपने विष्टा के माध्यम से भूमि को समृद्ध करता है, उर्वर करता है, वो केचुआ है। इसनोफिलिडा भूमि को छेद करता ही नहीं, क्योंकि वो भूमि के सतह पर के ऊपर तापमान बढ़ गया, इसको मरना ही है, इसको मरना ही है, ये जिंदा नहीं रह सकता। इसके लिए उसको एसी में रखा जाता है, एयर कंडीशन में रखा जाता है, वातानुकूलन स्थिति में रखा जाता है। आपको एसी नहीं, इसको एसी देते हो आप। क्या अधिकार है आपको इसको केचुआ कहने का? ಹುಳು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ನಮ್ಮ ಏನು ರಾಜಸ್ಥಾನದ ಮರುಭೂಮಿ ಇದೆ, ಎಲ್ಲಿ ತಾಪಮಾನ ಬೇಸಿಗೆಯಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೋಗ್ತದೆ, ಅಂಥ ಪ್ರದೇಶದಲ್ಲಿಯೂ ಬದುಕುಳಿದು ಕಾರ್ಯಚಟುವಟಿಕೆ ಮಾಡುವಂತ ಗುಣ ಹೊಂದಿರುವುದು ನಮ್ಮ ದೇಶಿ ಎರೆಹುಳು. ಇಷ್ಟು ಮಾತ್ರ ಅಲ್ಲ, ಹಿಮಾಲಯದ ತಪ್ಪಲುಗಳಲ್ಲಿ ಎಲ್ಲಿ 0ಕ್ಕಿಂತ ಕಡಿಮೆ ತಾಪಮಾನ ಇರ್ತದೆ ಅಲ್ಲಿಯೂ ಸಹ ಬದುಕುಳಿದು ಕಾರ್ಯಚಟುವಟಿಕೆ ಮಾಡುವಂತದ್ದು ನಮ್ಮ ದೇಶಿ ಎರೆಹುಳು. ಒಟ್ಟಾಗಿ ಈ ಐಸಿನೋಫಿಲಿಡಾ 28 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಹೆಚ್ಚು ತಾಪಮಾನ ಹೋದ್ರೆ ಅದು ಅಲ್ಲಿ ಬದುಕುಳಿಯುವುದಿಲ್ಲ. ಅದು ಬದುಕುಳಿಯೋದಕ್ಕೆ ನಾವು ಏರ್ ಕಂಡೀಷನಿಂಗ್ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ವ್ಯವಸ್ಥೆ ಮಾಡದೆ ನಾವು ಅದಕ್ಕಾಗಿ ಮಾಡುವಂತವ್ರು ನಮ್ಮಂತ ಮೂರ್ಖ ಇನ್ಯಾರಿಲ್ಲ.
भूमि को कठिन बनाता है, खाद्य असुरक्षा को बढ़ाता है और अकाल को भी बढ़ाता है। ನಾವು ವಿಸ್ತಾರವಾಗಿ ಇಲ್ಲಿ ನಿಮಗೆ ಹೇಳ್ತಾ ಇಲ್ಲ, ಆದ್ರೆ ಒಂದು ಮಾತ್ರ ಸತ್ಯ, ಈ ಇಸಿನೋಫಿಟಿಡ ಅನ್ನುವಂಥದ್ದು ನಿನ್ನೆನೆ ಹೇಳಿರುವಂತೆ ನಮ್ಮ ಭೂಮಿಯಲ್ಲಿ ಹ್ಯೂಮಸ್ ಉತ್ಪತ್ತಿಯಾಗದೆ ಭೂಮಿ ಬಂಜರಾಗುವಂತೆ ಮಾಡ್ತದೆ. ಅದು ನಮಗೆ ಯಾವ ಕಡೆಯಿಂದಲೂ ಉಪಯುಕ್ತವಾಗಿಲ್ಲ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. What the definition has been given by me to you of organic farming, उसके बारे में बहुत सारे सवाल आपके मन में खड़े होंगे कि भाई हमारे देश में तो अलग भाषा होती है, इसकी परिभाषा होती है, डेफिनेशन होती है, हमारे देश में अलग डेफिनेशन होती है। साथियों, एक बात आप ख्याल में रहिए, definition has been given by me to you of organic farming, उसके बारे में बहुत सारे सवाल आपके मन में खड़े होंगे कि भाई हमारे देश में तो अलग भाषा होती है, इसकी परिभाषा होती है, डेफिनेशन होती है, हमारे देश में अलग डेफिनेशन होती है। साथियों, एक बात आप ख्याल में रहिए, मैंने पूरी दुनिया संपदा को अक्षुण्ण रखेगा, नुकसान नहीं करेगा, शाश्वत लगेगा और शाश्वत खेती है। ये ऑर्गेनिक फार्मिंग जो जमीन पानी बदन का विनाश कर रही है, भूमि का विनाश कर रही है, पानी का विनाश कर रही है, पर्यावरण का विध्वंस कर रही है, मानव को कैडमियम आर्सेनिक खिलाकर उसको भी बर्बाद कर रही है। शाश्वत कैसे हो सकती है? स्वीकार नहीं किया जाए। ಮಿತ್ರರೇ, ನಾವು ನಿನ್ನೆ ನೋಡಿದ್ವಿ, ಸಾವಯವ ಕೃಷಿಯನ್ನು ಬಹಳಷ್ಟು ದೇಶಗಳು ಶಾಶ್ವತ ಕೃಷಿ ವ್ಯವಸ್ಥೆ ಅಂತ ಹೇಳ್ತವೆ. ಶಾಶ್ವತ ಕೃಷಿ ವ್ಯವಸ್ಥೆ ಅಥವಾ ಸುಸ್ಥಿರ ಕೃಷಿ ವ್ಯವಸ್ಥೆ ಅಂದ್ರೆ ಅದು ಯಾವುದು ನಮ್ಮಲ್ಲಿರುವ ಎಲ್ಲ ಸಂಪನ್ಮೂಲಗಳು ಹಾಗೆ ಸುಸ್ಥಿರವಾಗಿ ಇಟ್ಕೊಂಡು ಕೃಷಿ ಎಲ್ಲ ಸಂಪನ್ಮೂಲಗಳು ಹಾಳಾಗ್ತಾ ಇವೆ ಅಂತ. ಹಾಗಾಗಿ ಅದನ್ನು ನಾವು ಶಾಶ್ವತ ಕೃಷಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. शायद हमें फल खाने के लिए नहीं मिलते, शायद देशी केचुआ नहीं होता, शायद भूजल के माध्यम से हमें पीने के लिए पानी नहीं मिलता। अगर देशी केचुआ नहीं होता तो पर्यावरण का विनाश हम नहीं रोक पाते। साथियों, ईश्वर ने देशी केचुए को बहुत ही बड़ी अहम भूमिका दी है। देशी केचुआ का महत्व अवर्णनीय है, अवर्णनीय ಇರ್ಲಿಲ್ಲ. ಅಷ್ಟೇ ಅಲ್ಲ, ದೇಶಿ ಎರೆಹುಳುಗಳು ಇರ್ತಿರ್ಲಿಲ್ಲ ಅಂದ್ರೆ ನಾವು ಇವತ್ತ ನೀರು ಕುಡಿಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಅಷ್ಟು ನೀರಿನ ಅಭಾವ ಇರ್ತಿತ್ತು. ಹೀಗಾಗಿ ದೇಶಿ ಎರೆಹುಳು ಇಲ್ಲದೆ ಇದ್ದಾಗ ಅಥವಾ ಇಲ್ಲದೆ ಇರೋದ್ರಿಂದಾಗಿ ನಮ್ಮ ಅಸ್ತಿತ್ವಕ್ಕೆ ಸಂಪೂರ್ಣ ಸಂಚಕಾರ ಇದೆ ಅನ್ನುವಂತ ಸತ್ಯ ನಾವು ಮನಗಾಣಬೇಕಾಗ್ತದೆ. ಅದರ ವರ್ಣನೆ ಎಷ್ಟು ಮಾಡಿದ್ರು ಕಡಿಮೆನೆ. 365 days throughout the year भूमि में कार्यरत होता है, में काम करता है और दिन में करता है. ಹೀಗೆ ಕೆಲಸ ಮಾಡೋದಕ್ಕೆ ಅದು ಯಾವುದೇ ಸಂಬಳ ಕೇಳ್ತಾ ಇಲ್ಲ, ರಜೆಗಳು ಹಾಕ್ತಾ ಇಲ್ಲ ಅನ್ನುವಂಥದ್ದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. तो पहले छेद में से पुनर्प्रवेश नहीं करता, दूसरा छेद करता है और ऊपर आता है, खाते खाते ऊपर आता है, अपनी विष्ठा भूमि में लाकर डाल देता है. ನಮ್ಮ ಈ ದೇಶ ಎರೆಹುಳು ಭೂಮಿಗೆ ರಂಧ್ರ ಕೊರೆಯುವಾಗ ಒಂದು ರಂಧ್ರ ಕೊರಿತಾ 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 ಭೂಮಿ ಮೇಲ್ಮೈಯಿಂದ 15 ಅಡಿ ಆಳದವರೆಗೆ ಭೂಮಿಯಲ್ಲಿ ಹೋಗ್ತದೆ. ಯಾವ ರಂಧ್ರದ ಮೂಲಕ ಒಳಗೆ ಹೋಗ್ತದೆ ಅದೇ ರಂಧ್ರದ ಮೂಲಕ ಹೊರಗೆ ಬರುವುದಿಲ್ಲ, ಇನ್ನೊಂದು ರಂಧ್ರ ಕೊರಿತಾ ಕೊರಿತಾ ಮೇಲೆ ಬರ್ತದೆ. ಹೀಗೆ 15 ಅಡಿ ಆಳದವರೆಗೆ ಒಂದು ರಂಧ್ರದಿಂದ ಹೋಗಿ ಇನ್ನೊಂದು ರಂಧ್ರದಿಂದ ಮೇಲೆ ಬರುವಾಗ ಆ ರಂಧ್ರದ ಕೊರೆಯುವಾಗ ಏನೆಲ್ಲ ಮಣ್ಣಿತ್ತೋ ಆ ಮಣ್ಣನ್ನೆಲ್ಲ ತನ್ನ ಹೊಟ್ಟೆಗೆ ಸೇರಿಸಿ ಭೂಮಿಯ ಮೇಲ್ಪದರಿಗೆ ಬಂದು ತನ್ನ ಹಿಕ್ಕೆ ರೂಪದಲ್ಲಿ ಭೂಮಿಗೆ ಮೇಲ್ಪದರಿಗೆ ಸುರಿದು ये छेद देख रहे हैं आप, ये छेद में से प्रवेश किया, खाते खाते अंदर गया, वापिस लौटा तो पहले छेद में से ऊपर नहीं आया,
दूसरा छेद किया और ऊपर आया, अपने विस्तार डाल दिया। अब नया छेद किया, अरे पहले छेद में से वो घुसा नहीं, नया छेद किया, खाते खाते नीचे गया और ऊपर आया, अपने विस्तार डाल दिया। अरे 24 घंटे नीचे ऊपर नीचे ऊपर नीचे ऊपर चामराजनगर अमृतभूमि, अमृतभूमि चामराजनगर 24 घंटे उसका अप डाउन चलते रहे। ನಾವು ತಿಳ್ಕೊಳ್ಬಹುದು, ನಮ್ಮ ದೇಶಿ ಎರೆಹುಳು ಒಂದು ರಂಧ್ರದಿಂದ ಒಳಗಡೆ ಹೋದ್ರೆ ಅದೇ ರಂಧ್ರದಿಂದ ಮೇಲೆ ಬರದೆ ಇನ್ನೊಂದು ರಂಧ್ರದ ಮೂಲಕ ಮೇಲೆ ಬಂದು ಅಲ್ಲಿ ಹಿಕ್ಕೆ ಎಲ್ಲ ಹಾಕುವಂಥದ್ದು, ಮತ್ತೆ ಹೊಸದಾಗಿ ರಂಧ್ರ ಕೊರೆದು ಒಳಗೆ ಹೋಗೋದು, ಮೇಲ್ ಬರೋದು, ಹೀಗೆ ದಿನದ 24 ಗಂಟೆ ಅದು ಕೆಳಗೆ ಮೇಲೆ ಮಾಡ್ತಾ ಮಾಡ್ತಾ ಇಡೀ ಭೂಮಿಯ ಮೇಲ್ಮೈ ಎಲ್ಲ ತನ್ನ ಹಿಕ್ಕೆಗಳಿಂದ ಸಮೃದ್ಧ ಮಾಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದೆ। ऊपर नीचे ऊपर अनंत करोड़ छेद करता है, भूमि को अनंत करोड़ छेद करता है, ಮಾಡಿ ಜಲಡಿಯಂತೆ ಮಾಡ್ತದೆ, भूमि में संग्रहित करता है। एक बूंद भी बारिश का पानी बह कर नहीं जाता, पूरा पानी भूमि में संग्रहित करता है। ಭೂಮಿ ಆಳಕ್ಕೆ ಸಂಗ್ರಹಿಸುವಂತ ಕೆಲಸ ಇಲ್ಲಿ ಆಗ್ತದೆ। वही मायने में ये पानी संग्रहित करता है। तो मैं 20 और 21 जुलाई 1992 हमारे महाराष्ट्र में वेस्टर्न घाट के ऊपर एक चोटी पर एक क्षेत्र है, ಮೇಲ್ಮೈಗೆ ತಂದು ಬಿಡುತ್ತದೆ। ಆ ಮೂಲಕ ಆ ಸೂಕ್ಷ್ಮ ಜೀವಾಣುಗಳು ಭೂಮಿಯ ಮೇಲ್ಮೈ ಮೇಲೆ ಹ್ಯೂಮಸ್ ನ ಉತ್ಪತ್ತಿಗೆ ಕಾರಣವಾಗುವಂತೆ ನೋಡಿಕೊಳ್ಳುವಂತ ಕೆಲಸ ನಮ್ಮ ದೇಶಿ ಎರೆಹುಳು ಮಾಡ್ತದೆ। सतह से जैसे जैसे हम नीचे जाएंगे खाद्य की मात्रा बढ़ती जाती है। गहरा की भूमि महासागर है, क्या करता है केचुआ, केचुआ ये खाते खाते ये नीचे की मिट्टी खाता है, यानी महासागर खाता है पूरा। इसमें नाइट्रोजन है, नाइट्रेट के रूप में फॉस्फेट है, पोटैश है, कैल्शियम है, मैग्नीशियम है, गंधक है और सारे माइक्रोन्यूट्रिएंट है, सारे खाकर ऊपर अपनी विष्ठा के माध्यम से लाकर डालता है। यानी चेन्नई का माल अमृत भूमि, कोलकाता का माल अमृत भूमि और बंगाल मुंबई का माल अमृत भूमि, सारा माल यहाँ इकट्ठा होता है। इसका मतलब है जड़ों के पास वो लाकर डाल देता है। ನೋಡಿದೀವಿ ಅಂದ್ರೆ ಭೂ ಮೇಲ್ಮೈಯಿಂದ ಹೆಚ್ಚು ಆಳಕ್ಕೆ ಹೋದಂತೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಬೆಳೆಗೆ ಬೇಕಾಗುವಂತ ಎಲ್ಲ ಪೋಷಕಾಂಶಗಳು ಅಲ್ಲಿ ಅಡಗಿವೆ ಅಂತ। ಹಾಗಾಗಿ ಯಾವಾಗ ನಮ್ಮ ದೇಶಿ ಎರೆಹುಳು ಭೂ ಮೇಲ್ಮೈಯಿಂದ 15 ಅಡಿ ಆಳದವರೆಗೆ ರಂಧ್ರ ಕೊರಿತಾ ತೆಳಗೆ ಹೋಗಿ 15 ಅಡಿಯ ಆಳದ ಮಣ್ಣನ್ನೆಲ್ಲ ತನ್ನ ಹೊಟ್ಟೆಗೆ ಸೇರಿಸಿ ಮೇಲೆ ತಂದು ಸುರಿತದೆಯೋ ಅದರ ಅರ್ಥ ಆ ಕೆಳಗಿರುವ ಪೋಷಕಾಂಶಗಳ ಮಹಾಸಾಗರವೆಲ್ಲ ತಂದು ಭೂಮಿಯ ಮೇಲ್ಮೈಗೆ ಎಲ್ಲಿ ಬೆಳೆಯ ಬೇರುಗಳಿರ್ತವೆ ಅಲ್ಲಿ ತಂದು ಸುರಿಯುವಂತ ಕೆಲಸ ಮಾಡ್ತದೆ ಅನ್ನುವಂಥದ್ದು भूमि के ऊपर डाल देता है। ಮಿತ್ರರೇ, ತನ್ನ ಹೊಟ್ಟೆಯಲ್ಲಿ ಬೀಸಿ ಕುಟ್ಟಿ ಅದನ್ನು ಕರಗಿಸಿ ಅರಗಿಸಿ ತಂದು ತನ್ನ ಹಿಕ್ಕೆಯ ರೂಪದಲ್ಲಿ ಭೂಮಿಯ ಮೇಲ್ಮೈಗೆ ಸುರಿತದೆ। इस विष्ठा महासागर है, ये विष्ठा महासागर है। केचुओं की इस विष्ठा में मिट्टी से 7 गुना ज्यादा नाइट्रोजन है, 7 times more nitrogen than the soil। 9 गुना ज्यादा फॉस्फेट है, 9 times more phosphate than the soil। 11 गुना ज्यादा पोटैश है, पालाश है, 11 times more potash than the soil। 6 times more कैल्शियम है, 6 गुना ज्यादा कैल्शियम है, 8 गुना ज्यादा मैग्नीशियम है, 8 times more मैग्नीशियम than the soil। 10 times more सल्फर than the soil, 10 गुना ज्यादा गंधक है, और जितने भी सारे माइक्रो न्यूट्रिएंट है अनेक गुना मात्रा में है। इसका मतलब है कि देशी केचुओं की विष्ठा खाद्य तत्वों का, पोषक तत्वों का महासागर है। इट इज ओशियन ऑफ द न्यूट्रिएंट, इट इज द ओशियन ऑफ द न्यूट्रिएंट। ಸುರಿಯಲ್ಪಟ್ಟ ದೇಶಿ ಎರೆಹುಳುಗಳ ಹಿಕ್ಕೆಯಲ್ಲಿ ನಮ್ಮ ಸಾಮಾನ್ಯ ಮಣ್ಣಿಗಿಂತ 7 ಪಟ್ಟು ಹೆಚ್ಚಿನ ಸಾರಜನಕ ಇದೆ, 9 ಪಟ್ಟು ಹೆಚ್ಚು ರಂಜಕ ಇದೆ, 11 ಪಟ್ಟು ಹೆಚ್ಚು ಪೊಟ್ಯಾಶ್ ಇದೆ,
ಅಷ್ಟು ಮಾತ್ರ ಅಲ್ಲ, 6 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ, 8 ಪಟ್ಟು ಹೆಚ್ಚು ಗಂಧಕ ಇದೆ, 10 ಪಟ್ಟು ಹೆಚ್ಚು ಮ್ಯಾಂಗ್ನೀಸ್ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬೆಳೆಗಳಿಗೆ ಬೇಕಾಗುವಂತ ಎಲ್ಲ ಏನು ಪೋಷಕಾಂಶಗಳಿವೆಯೋ ಆ ಎಲ್ಲ ಪೋಷಕಾಂಶಗಳು ಹೀಗೆ ಅನೇಕ ಗುಣ ಹೆಚ್ಚಿನ ರೂಪದಲ್ಲಿ ನಮಗೆ ಈ ದೇಶಿ ಎರೆಹುಳುಗಳ ಹಿಕ್ಕೆಯಲ್ಲಿ ಕಂಡು ಬರ್ತವೆ. ಅಂದ್ರೆ ಅದು ಪೋಷಕಾಂಶಗಳ ಮಹಾಸಾಗರ ಅಥವಾ ಭಂಡಾರವೇ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. देख रहे हो आप, जो विष्टा है इट इज द ओशन ऑफ द न्यूट्रिएंट, ये महासागर है। पहले साल ये स्तर, दिस इज द फर्स्ट ईयर, इन द फर्स्ट ईयर केचो के विष्टा का पहला स्तर, उसके ऊपर दूसरा स्तर, दूसरे साल तीसरे साल तीसरा स्तर, चौथे साल चौथा स्तर, यानी हर साल एक एक स्तर एक के ऊपर एक चढ़ते जाता है। और एक बहुत ही फर्टाइल, टू मच फर्टाइल, एक ऐसी भूमि तैयार होती है जो सबसे ज्यादा उर्वरा है, फर्टाइल है और समृद्ध है। एक नई बलवान भूमि तैयार होती है, बलवान भूमि तैयार होती है। ನಿನ್ನೆ ದಿವಸ ನಾವು ನೋಡಿದ್ವಿ, ಹೆಚ್ಚು ಇಳುವರಿ ಹೆಚ್ಚು ಫಲವತ್ತಾದ ಭೂಮಿ. ಆ ಭೂಮಿ ಫಲವತ್ತತೆ ಹೆಚ್ಚು ಮಾಡುವ ಕೆಲಸ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ? ನಮ್ಮ ದೇಶಿ ಎರೆಹುಳುಗಳು ಮಾಡ್ತಾ ಇದ್ದಾರೆ. ಮೊದಲನೇ ವರ್ಷ ಅವುಗಳ ಹಿಕ್ಕೆ ಒಂದು ಪದರೆ ನಮ್ಮ ಹೊಸ ಭೂಮಿ ಮೇಲೆ ಸೃಷ್ಟಿಯಾಗ್ತದೆ. ಎರಡನೇ ವರ್ಷ ಎರಡನೇ ಪದರು, ಮೂರನೇ ವರ್ಷ ಮೂರನೇ ಪದರು, ಹೀಗೆ ವರ್ಷಗಳು ಕಳೆದಂತೆಲ್ಲ ಆ ಎರೆಹುಳಿನ ಹಿಕ್ಕೆಯ ಪದರುಗಳು ಹೆಚ್ಚಾಗ್ತವೆ. ಪದರು ಹೆಚ್ಚಾದಂತೆಲ್ಲ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ. ಫಲವತ್ತತೆ ಹೆಚ್ಚಾದಂತೆಲ್ಲ ನಿಮ್ಮ ಇಳುವರಿ ಹೆಚ್ಚಾಗ್ತದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. जंगल के पेड़ को अनगिनत फल है, माप नहीं सकते। इमली के वृक्ष के नीचे खड़े हो जाइए, कितनी इमलियां लगी है माप कर देखिए, हम 10 लाख बख्शीश देंगे। ये संभव नहीं है, इतनी इमलियां। ये कौन दे रहा है? देशी केचुआ दे रहा है। देशी केचुओं के विस्तार से माध्यम से उस पेड़ को जितना चाहिए उतना मिल जाता है, जितना चाहिए उतना मिल जाता है, ऊपर से डालने की आवश्यकता नहीं होती, आवश्यकता साध्य ಅಲ್ಲ. ಆದ್ರೆ ಅರಣ್ಯದಲ್ಲಿ ಬೆಳೆದಿರುವಂತ ಯಾವುದೇ ಗಿಡ ಇರಬಹುದು, ಅದರ ಹಣ್ಣುಗಳು ಎಣಿಕೆಗೆ ನಿಂತು ಬಿಟ್ರೆ ನಾವು ಆಕಾಶದ ಚುಕ್ಕೆಗಳು ಎಣಿಸಿದ ಹಾಗೇನೆ ಆಗ್ತದೆ ಅನ್ನುವಂತ ಸತ್ಯ ನಾವು ತಿಳ್ಕೊಳ್ಬೇಕು. ಹೀಗ್ಯಾಕೆ ಆಗ್ತಾ ಇದೆ ಅಂದ್ರೆ, ಆ ಅರಣ್ಯದಲ್ಲಿ ಈ ಎರೆಹುಳುಗಳ ಸಮೃದ್ಧಿಯೇ ಆ ಆಕಾಶದ ಚುಕ್ಕಿಯ ಎಣಿಕೆಯಂತೆ ಹಣ್ಣು ಕಾಯಿಗಳನ್ನು ಕೊಡುವುದಕ್ಕೆ ಕಾರಣ ಆಗ್ತದೆ. ऊपर आते उस समय अपने शरीर में से कुछ स्राव स्रावित करते हैं। They secrete the secretion through the bodies, और अंदर की दीवार जो है उस होल की छेद की उसको लिप देते हैं। उसको क्या करते हैं? कोटिंग करते हैं उस स्राव का। उस स्राव को कहते हैं वर्मी वॉश। इट इज कॉल्ड रियली वर्मी वॉश। मित्ररे, दीवारें मजबूत बनती है, वो छेद नष्ट नहीं होता। क्यों? इसका कारण है, इसका कारण क्या है? वो अवसर देखते हैं कि कब बंद होता है, कब बाहर भागे। चलिए जल्दी ली, आपने अपनी जगह ले। कारण है कि वो छेद अक्षुण्ण रहे, छेद डिस्टर्ब न हो, नष्ट न हो, ताकि हवा अंदर प्रवेश करे, जीवाणु को, जड़ों को प्राणवायु मिले। वो अमीनो एसिड्स भी उसमें होते हैं जिनके द्वारा प्रोटीन की निर्मित होती है, नाइट्रोजन को मिलाकर।
इसका मतलब है उस स्राव में सारे पोषक तत्व होते हैं जो जड़ों की और जीवाणुओं की वृद्धि के लिए और कोशिका विभाजन के लिए आवश्यक होते हैं। ಎರೆಹುಳು ತನ್ನ ಏನು ಸ್ರಾವದಿಂದ ಆ ರಂಧ್ರಗಳು ಗಟ್ಟಿಯಾಗಿರುವಂತೆ ಲೇಪ ಮಾಡ್ತದೆ. ಅದಕ್ಕೆ ಕಾರಣ ಏನಂದ್ರೆ, ಒಂದು ವೇಳೆ ಈ ರಂಧ್ರಗಳು ಬಿದ್ದು ಹೋದ್ರೆ ಭೂಮಿ ಆಳಕ್ಕೆ ನೀರು ಇಂಗಲಿಕ್ಕೆ ಸಾಧ್ಯ ಇಲ್ಲ, ಭೂಮಿ ಆಳಕ್ಕೆ ಗಾಳಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇಲ್ಲಿ ಭೂಮಿ ಆಳದಲ್ಲಿರುವ ಏನು ಬೇರುಗಳಿವೆ ಅವುಗಳಿಗೆ ತೊಂದರೆ ಆಗ್ತದೆ ಅಂತ ಆ ಭೂಮಿ ಆಳದಲ್ಲಿ ಇರುವಂತಹ ಬೇರುಗಳಿಗೆ ಗಾಳಿ ಸಿಗುವಂತೆ ಮತ್ತು ಬಿದ್ದ ಮಳೆ ನೀರೆಲ್ಲ ಭೂಮಿ ಆಳಕ್ಕೆ ಇಂಗುವಂತೆ ನೋಡಿಕೊಳ್ಳುವುದಕ್ಕಾಗಿ ಆ ರಂಧ್ರಗಳು ಗಟ್ಟಿಗೊಳಿಸುವಂತ ಕಾರ್ಯ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಸ್ರಾವದಲ್ಲಿ ಕೆಲವು ವಿಶಿಷ್ಟ ಸಂಜೀವಕಗಳು ಅಂದ್ರೆ ಹಾರ್ಮೋನ್ಗಳು ಇರ್ತವೆ, ಯಾವುದರಿಂದಾಗಿ ಆ ಬೇರುಗಳ ಸಮೃದ್ಧ ಬೆಳವಣಿಗೆಗೆ ಅದು ಪೂರಕವಾಗಿರ್ತದೆ. ಅಂಥ ಸ್ರಾವಗಳು ಮತ್ತು ಕೆಲವು ಪ್ರೋಟೀನ್ಗಳು ಅಂದ್ರೆ ಪಿಷ್ಟಗಳು, ಅದರಲ್ಲಿ ಮೂಲಭೂತವಾಗಿ ಅಮೈನೋ ಆಸಿಡ್ಸ್ ಅನ್ನುವಂತ ಈ ಪಿಷ್ಟಗಳ ನಿರ್ಮಿತಿಗಾಗಿ ಬೇಕಾಗುವಂತ ಅಮೈನೋ ಆಸಿಡ್ಸ್ ಗಳು ಸಹ ಅಲ್ಲಿರ್ತವೆ. ಅವು ಬೇರಿನ ಬೆಳವಣಿಗೆಗೆ ಬಹಳ ಮಹತ್ವಪೂರ್ಣವಾದ ಪಾತ್ರ ವಹಿಸ್ತವೆ. अब 12 ही महीने पानी मिलता है, नमी मिलती है, 12 ही महीने साल भर। घने जंगल में वेस्टर्न घाट के चौटाई पर मई महीने में 2 बजे आप जाइए, हरे भरे वृक्ष खड़े अनगिनत फलों से लदे हुए, निर्यात क्षम फल, पानी कहीं भी नहीं है, तालाब सूख गए हैं, कुएं सूख गए हैं, सारे जल स्रोत सूख गए हैं, कहीं भी पानी की बूंद नहीं है, जड़ें पानी तक नहीं गई है तो पाषाण के बीच में घुस गई है जहां पानी नहीं है, लेकिन हरे भरे हैं, अनगिनत फलों से लदे हुए। कहां से पानी लेते हैं? कहां से लेते हैं? सारी व्यवस्था है। केशाकर्षण शक्ति ये काम करती है, नीचे का महाभंडार ऊपर लाती है और हवा का पानी भी वो उपयोग में लाते, ಯಾವ ರಂಧ್ರಗಳಿಂದ ಮಳೆಗಾಲದಲ್ಲಿ ಮಳೆ ನೀರು ಇಂಗುತ್ತದೆಯೋ ಅದೇ ರಂಧ್ರಗಳ ಮೂಲಕ ನಿನ್ನೆ ನಾವು ತಿಳಿದುಕೊಂಡಂತೆ ಕೇಶಾಕರ್ಷಣೆ ಶಕ್ತಿಯಿಂದ ಮಳೆಗಾಲದ ನಂತರ ಬೇಸಿಗೆ ಪೂರ್ತಿ ಅದೇ ರಂಧ್ರಗಳ ಮೂಲಕ ಕೆಳಗಿನ ತೇವಾಂಶ ಮೇಲೆ ಬರುವಂತೆ ನೋಡಿಕೊಳ್ತದೆ. ಹಾಗಾಗಿಯೇ ನಾವು ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬೇಸಿಗೆಯಲ್ಲಿ ಹೋದ್ರೂ ಸಹ ಎಲ್ಲಿ ಕುಡಿಯಕ್ಕೆ ನೀರು ಇಲ್ಲದೆ ಇದ್ರೂ ಸಹ ಬೆಟ್ಟದ ಗಿಡ ಮರಗಳು ಸದಾ ಹಸಿರಾಗಿರುವಂತದ್ದು ಕಾಣ್ತೀವಿ. ಅದಕ್ಕೆ ಕಾರಣ ಒಂದು ಕೇಶಾಕರ್ಷಣೆ ಶಕ್ತಿ, ಇನ್ನೊಂದು ಗಾಳಿಯಲ್ಲಿರುವ ನೀರಿನ ಮಹಾಸಾಗರದ ಉಪಯೋಗ ಅನ್ನುವಂಥದ್ದು ನಾವು ತಿಳಿದುಕೊಳ್ಬೇಕು. ಈ ದೇಶಿ ಎರೆಹುಳುಗಳು ವರ್ಷ ಪೂರ್ತಿ ನಿರಂತರವಾಗಿ ಕೆಲಸ ಕಾರ್ಯ ಮಾಡಬೇಕು ಅಥವಾ ಕಾಯಕದಲ್ಲಿ ತೊಡಗಿರಬೇಕು ಅಂತ ಆದ್ರೆ ಅವುಗಳಿಗೆ ಒಂದು ವಿಶಿಷ್ಟ ಪರ್ಯಾವರಣ, ಅದನ್ನು ನಾವು ಸೂಕ್ಷ್ಮ ಪರ್ಯಾವರಣ ಅಂತ ಕರಿತೀವಿ. ಅಂತ ಸೂಕ್ಷ್ಮ ಪರ್ಯಾವರಣ ಇದ್ದಾಗ ಮಾತ್ರ ಇವು ವರ್ಷದ 365 ದಿವಸ ನಿರಂತರವಾಗಿ ಕಾಯಕದಲ್ಲಿ ತೊಡಗಿರ್ತವೆ. ಇಲ್ಲದೆ ಇದ್ರೆ ಅವು ಕಾಯಕ ನಿಲ್ಲಿಸಿ ಸಮಾಧಿ ಸ್ಥಿತಿಗೆ ಹೋಗ್ತವೆ ಅನ್ನುವಂತ ಸತ್ಯ ನಾವೆಲ್ಲರೂ ತಿಳ್ಕೊಳ್ಬೇಕು. हमने सुना था कि बाबा महाराज समाधि लेते भगवान को मालूम, हमें तो मालूम नहीं, लेकिन कैसे समाधि लेते हैं ये तो हजम वाली बात नहीं होगी, ये तो सुनामी आ गई अंदर से। साथियों ख्याल में रहे, ईश्वर ने हर सजीव को समाधि लेने की क्षमता दी है। ईश्वर ने हर सजीव को समाधि लेने की क्षमता दी है, चाहे मानव हो, चाहे प्राणी हो, चाहे वनस्पति। कैसे? मैं आपको विस्तार से बताऊं। गांव में तालाब होते हैं छोटे छोटे, बंगाली में उसको पोखर कहते हैं, है ना, छोटे छोटे तालाब होते हैं। बारिश में तालाब पूरे भर जाते हैं। आप अक्टूबर नवंबर में जाएंगे तो तालाब सूख जाते हैं। सूखने के उपरांत वो तालाब में आप जाइए, आपको कहीं भी पानी नहीं मिलेगा।
और आश्चर्य की बात है, एक भी मेढक वहां नहीं मिलेगा, फ्रॉग आपको वहां नहीं मिलेगा। लेकिन मानसून की पहली बारिश रात भर जैसे धो आती है, धुआंधार, और आप सुबह सोकर उठे, आपके कान में मधुर संगीत बजता है, ड्रा 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 ड्रा, है ना। और जब आप तालाब के पास जाते हो, वो नीले, हरे, पीले रंग के कौन मेढक छलांग लगा रहे। मेढक माने क्या बोलते हैं? कप्पे। कप्पे क्या कर रहे हैं? छलांग लगा रहे, फ्रॉग छलांग लगा रहे। मुझे बताइए, ये कहां से आ गए? ऊपर से आए? बारिश के साथ आए? नहीं आए तो कहा? भूमि से आए। तो 6 महीने क्या कर रहे थे? समाधि लेकर। The God has given the capacity to take the common stage to each and every living being, not only human being, to visualization also. ಉದಾಹರಣೆಯ ಮೂಲಕ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ನಮ್ಮೆಲ್ಲರ ಊರುಗಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಕೆರೆಗಳಿರ್ತವೆ. ಬೇಸಿಗೆಯಲ್ಲಿ ಹೋದ್ರೆ ಆ ಕೆರೆಗಳು ಸಂಪೂರ್ಣವಾಗಿ ಒಣಗಿ ನಿಂತಿರ್ತವೆ. ಕೆರೆಯಲ್ಲಿ ಹೋದ್ರೆ ಕೆರೆ ಅಂಗಳದಲ್ಲಿ ನಮಗೆ ಒಂದೇ ಒಂದು ಜೀವಿಯೂ ಕಂಡು ಬರುವುದಿಲ್ಲ. ಆದ್ರೆ ಮಳೆಗಾಲ ಆರಂಭ ಆಗಿ ಮೊದಲ ದಿವಸ ಮೊದಲ ಮಳೆ ಸುರಿದು ನಂತರ ನಾವೇನಾದ್ರೂ ಕೆರೆ ಅಂಗಳಕ್ಕೆ ಹೋದ್ರೆ ಬೆಳಿಗ್ಗೆ ನಮಗೆ ನೀನಾದದ ಸಂಗೀತ ಕೇಳಿ ಬರ್ತದೆ. ಅಲ್ಲಿ ಕಪ್ಪೆಗಳು ಒಳ್ತಾ ಇರುವಂತದ್ದು, ಜಿಗಿತಾ ಇರುವಂತದ್ದು ನಮ್ಗೆ ಕಾಣ್ತದೆ. ಬೇಸಿಗೆಯಲ್ಲಿ ಒಂದೇ ಒಂದು ನರಪಿಳ್ಳೆ, ಒಂದು ಕಪ್ಪೆ ಬಿಡಿ ಒಂದು ನರಪಿಳ್ಳೆಯೂ ಇರದಂತ ಆ ಕೆರೆಗಳಲ್ಲಿ ಮಳೆ ಬಿದ್ದ ತಕ್ಷಣ ಈ ಕಪ್ಪೆಗಳು ಎಲ್ಲಿಂದ ಬಂದವು ಅನ್ನುವಂಥದ್ದು ಪ್ರಶ್ನೆ ಅಲ್ವಾ? कस्टर्ड एप्पल, जिसको सीताफल कहते हैं, हिंदी में शरीफा कहते हैं। कस्टर्ड एप्पल, जब उसके पत्ते गिरते हैं, आप जाकर देखेंगे, अरे ये तो सूख गया, एक भी पत्ता नहीं, ये सूख गया, मर गया। आप आपकी प्रतिक्रिया देते हैं। लेकिन जैसे वसंत में आप देखेंगे नए नए पत्ते आते, हरा भरा होता है। 2 महीने क्या कर रहा था? समाधि लेकर सो गया। ये घास अक्टूबर में घास सूख जाती है, नीचे गिर जाते हैं, हम कहते हैं मर गई, एक घास मर गई। लेकिन जैसे जून की बारिश आती है, उस जड़ों में से नए नए अंकुर आते हैं और पुनः दोबारा हरी भरी होती है। 6 महीने क्या कर रही थी घास? समाधि लेकर सो। साथियों, ईश्वर ने हर सजीव को समाधि लेने की क्षमता दी। ಒಂದು ಸೀತಾಫಳ ಮರದ ಉದಾಹರಣೆ. ಈಗ ನವೆಂಬರ್ ಡಿಸೆಂಬರ್ ನಂತರ ಹೋಗಿ ನೋಡಿದ್ರೆ ನಮ್ಗೆ ಸೀತಾಫಳ ಮರದಲ್ಲಿ ಒಂದೇ ಒಂದು ಎಲೆ ಸಹ ಕಾಣೋದಿಲ್ಲ. ಬರೀ ಸೀತಾಫಳದ ಮರದ ಕಡ್ಡಿಗಳು ಮಾತ್ರ ಕಾಣ್ತವೆ. ನಾವು ಮರ ಒಣಗೋಯ್ತು ಅಂತ ತಿಳ್ಕೊಳ್ತೀವಿ. ಆದರೆ ವಸಂತ ಋತು ಬಂದ ತಕ್ಷಣ ಆ ಮರಗಳು ತಾನಾಗಿ ಚಿಗುರಿ ಮತ್ತೆ ಹಸಿರಾಗಿ ನಳನಳಿಸುವಂಥದ್ದು ನಾವು ತಿಳಿದುಕೊಳ್ತೀವಿ. ಈ ಮಧ್ಯೆ ಅವು ಏನ್ ಮಾಡ್ತಾ ಇದ್ವು ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗಿದ್ವು ಅಂತ. ಅದೇ ತೆರನಾಗಿ ಈ ಸಾಮಾನ್ಯ ಹುಲ್ಲು, ರಸ್ತೆ ಪಕ್ಕದಲ್ಲಿ ಇರುವಂತ ಹುಲ್ಲು, ಈಗ ಮಳೆಗಾಲದ ನಂತರ ಎಲ್ಲ ಹುಲ್ಲು ಒಣಗಿ ಹೋಗಿರ್ತದೆ, ಇಡೀ ರಸ್ತೆ ಎಲ್ಲ ಬಯಲಾಗಿರ್ತದೆ. ಆದ್ರೆ ಮೊದಲ ಮಳೆ ಬಿದ್ದ ತಕ್ಷಣ ಮುಂದಿನ 4 ದಿವಸಗಳಲ್ಲಿ ಆ ರಸ್ತೆ ಪಕ್ಕ ಎಲ್ಲ ಹುಲ್ಲು ಹಸಿರಾಗಿ ಒಡೆದು ಬರ್ತದೆ. ಆ ಉಳಿದ ಕಾಲದಲ್ಲಿ ಅದು ಎಲ್ಲಿತ್ತು ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿತ್ತು ಅಂತ. ಇದರ ಅರ್ಥ ದೇವರು ನಮಗ್ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೂ समाधि ತೆಗೆದುಕೊಳ್ಳುವ ಹಕ್ಕು ಕೊಟ್ಟಿದ್ದಾನೆ ಅಂತ. हमारी जो प्राण शक्ति होती है, चेतन शक्ति होती है, उसको सिमटा कर एक बिंदु में कॉन्सेंट्रेट करना ही समाधि है। दूसरा क्या है? साथियों, ये हम हमारे पौधों को पढ़ाते हैं। समाधि लेने की शिक्षा हम हमारे फसलों को देते हैं। चमत्कार